ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ ಅದರ 19ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ದಿನದಲ್ಲಿ ದೇವರು ನಮ್ಮೊಟ್ಟಿಗೆ ನಿರೀಕ್ಷೆಯ ವಾಕ್ಯದ ಮೂಲಕ ಮಾತನಾಡ್ತಾ ಇದ್ದಾರೆ. ಅದು ಏನೆಂಬುದಾಗಿ ನೋಡುವಾಗ, ಲೋಕದಲ್ಲಿ ನಮಗೆ ಅನೇಕ ಕಷ್ಟಗಳು, ನಷ್ಟಗಳು, ದುಃಖಗಳು, ಹೋರಾಟಗಳು ನಮಗೆ ಸಂಭವಿಸಬಹುದು. ಆದರೂ ಸಹ ನಾವು ಧೈರ್ಯವಾಗಿರಬೇಕೆಂಬುದಾಗಿ ದೇವರು ಇಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೆ ಈ ದಿನದಲ್ಲಿ ಅನೇಕ ಕಷ್ಟಗಳು, ದುಃಖಗಳು, ಹೋರಾಟಗಳು ನಿಮ್ಮ ಕಣ್ಣ ಮುಂದೆ ಎದುರಾಗಿರಬಹುದು. ಆದರೆ ನಿಮ್ಮ ನಿರೀಕ್ಷೆ ದೇವರ ಮೇಲೆ ಇಡ್ರಿ. ಯಾಕಂದರೆ ದೇವರಿಲ್ಲಿ ಹೇಳ್ತಾ ಇದ್ದಾನೆ, ನಾನು ಆ ಎಲ್ಲ ಕಷ್ಟಗಳಿಂದ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಆತನು ಬಿಡಿಸಿದ್ದಾನೆ ಎಂಬುವಂಥ ಒಂದು ನಂಬಿಕೆಯ ಜೀವಿತವನ್ನು ನಾವು ಜೀವಿಸಬೇಕು ಪ್ರಿಯರೇ. ಹಾಲೆಲೂಯಾ. ಈ ದಿನದಲ್ಲಿ ನಿಮ್ಮ ಹೋರಾಟಗಳು ಯಾವುದು, ನಿಮ್ಮ ಕಷ್ಟಗಳು ಯಾವುದು, ನಿಮ್ಮ ಒಂದು ಪರಿಸ್ಥಿತಿ, ಇಕ್ಕಟ್ಟಾದ ಪರಿಸ್ಥಿತಿ ಆಗಿರ್ಬೋದು, ಅನೇಕ ಒಂದು ರೀತಿಯಾದ ಕೊರತೆಗಳಲ್ಲಿ, ಅವಶ್ಯಕತೆಗಳಲ್ಲಿ ನೀವು ಹೋಗ್ತಾ ಇರ್ಬೋದು. ನಮ್ಮ ಪ್ರಾರ್ಥನೆ, ನಮ್ಮ ಒಂದು ಕಷ್ಟಗಳು ಯಾರು ನೋಡಲಿಕ್ಕೆ ಇಲ್ಲವಲ್ಲ ಎಂಬುವಂಥ ಒಂದು ದುಃಖದಿಂದ ನೀವು ಹೋಗ್ತಾ ಇರ್ಬೋದು. ಆದರೆ ದೇವರಲ್ಲಿ ನಂಬಿಕೆ ಇಡ್ರಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ಒಂದು ಆಶೀರ್ವಾದ ಮಾರ್ಗದಲ್ಲಿ ಆತನು ನಡೆಸುವಾತನಾಗಿದ್ದಾನೆ. ಒಂದು ವೇಳೆ ಅನೇಕ ಒಂದು ಸೈತಾನ ಕ್ರಿಯೆಗಳಾಗಿರ್ಬೋದು, ದುಷ್ಟನ ಕ್ರಿಯೆಗಳಾಗಿರ್ಬೋದು, ಅದು ನಿಮ್ಮನ್ನು ಹಿಂಬಾಲಿಸಿಕೊಂಡು ಅದು ನಿಮ್ಮ ಹಿಂದೆನೇ ಬರುವ ಹಾಗೆ ನಿಮಗೆ ಒಂದು ಭಾವನೆ ಆಗ್ತಾ ಇರ್ಬೋದು. ಈ ಒಂದು ಹೋರಾಟಗಳಿಂದ ನಮ್ಮನ್ನು ಬಿಡಿಸಲು ಇಲ್ಲವಲ್ಲ ಎಂಬುದಾಗಿ ನೀವು ಚಿಂತಿಸ್ತಾ ಇರ್ಬೋದು. ನೀವು ಹಾಗೆ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಸೈತಾನನ ಸಕಲ ಕಾರ್ಯಗಳನ್ನು, ಸೈತಾನನ ಸಕಲ ಬಲವನ್ನು ಮುರಿಯಲು ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಕೊಟ್ಟಂಥ ಅಧಿಕಾರವನ್ನು ನಾವು ಉಪಯೋಗಿಸಿ ಸೈತಾನನ ಕಾಲ ಕೆಳಗೆ ಇದ್ದಾನೆ ಎಂಬುದನ್ನು ನೆನೆಸಿ ಅವನನ್ನು ತುಳಿಯುವಾಗ ಅವನೆಲ್ಲ ಸಕಲ ಕಾರ್ಯಗಳು ಲಯವಾಗುವುದನ್ನು ನಾವು ನೋಡ್ತೇವೆ. ಹಾಲೆಲೂಯಾ. ದೇವರು ಖಂಡಿತವಾಗಿ ಜಯದ ಕರ್ತನು. ಆತನು ನಮಗೆ ಜಯವನ್ನು ಮಾತ್ರವೇ ಆತನು ಕೊಡುವಾತನಾಗಿದ್ದಾನೆ. ನಿರೀಕ್ಷೆ ಇಡ್ರಿ, ಸೋತು ಹೋಗಬೇಡ್ರಿ, ಕುಂದು ಹೋಗಬೇಡ್ರಿ. ಖಂಡಿತವಾಗಿ ನಿಮಗೆ ಸಂಭವಿಸಿರುವ ಎಲ್ಲ ಕಷ್ಟಗಳಿಂದ ಆತನು ತಾನೇ ಬಿಡಿಸುತ್ತಾನೆ. ಹಾಲೆಲೂಯಾ. ಈ ವಾಕ್ಯವನ್ನು ನಂಬ್ರಿ. ಹೌದು ಸ್ವಾಮಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಈ ಲೋಕದಲ್ಲಿ ಅನೇಕವಿದ್ದರೂ ಸಹ ಇದೆಲ್ಲದರಿಂದ ದೇವರೇ ನೀನು ಬಿಡಿಸಲು ಶಕ್ತನಾಗಿದೆಯಪ್ಪ ಎಂಬುದಾಗಿ ಆತನ ಮೇಲೆ ನಾವು ಭರವಸೆ ಇಡುವುದಾದರೆ ಆತನು ಖಂಡಿತವಾಗಿಯೂ ನಮಗೆ ಸಂಭವಿಸಿರುವಂಥ ಎಲ್ಲ ಕಷ್ಟ ನಷ್ಟಗಳಿಂದ ಆತನು ಬಿಡಿಸಿ ನಮ್ಮನ್ನು ಆಶೀರ್ವಾದ ಮಾರ್ಗಕ್ಕೆ ನಡೆಸುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನಾದ ದೇವರೇ, ಅತಿಶಯನಾದ ದೇವರೇ ಸಪ್ಪ, ಈ ಸಮಯದಲ್ಲಿ ದೇವರೇ ನಾವು ನಿಮ್ಮನ್ನು ಸ್ತುತಿಸಿ ಹೋಗಲಿ, ಕೀರ್ತಿಸಿ ಕೊಂಡಾಡುತ್ತೇವಪ್ಪ. ಹೌದು ಸ್ವಾಮಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅದರೆಲ್ಲದರಿಂದ ಬಿಡಿಸಲು ಅಪ್ಪ ಕರ್ತನೆ ನೀನು ಶಕ್ತನಾಗಿದೆಯಾ ಸ್ವಾಮಿ. ಹೌದು ಸ್ವಾಮಿ, ದಿನದಲ್ಲಿ ಯಾರೆಲ್ಲ ಕಷ್ಟದಲ್ಲಿ, ದುಃಖದಲ್ಲಿ, ಹೋರಾಟದಲ್ಲಿ ಹೋಗ್ತಾ ಇದ್ದಾರೋ ಅಪ್ಪ, ಅವರು ಯಾವ ಒಂದು ಕರ್ತನೆ ತೊಂದರೆಗಳಿಂದ ಸಿಲುಕಿಕೊಂಡು ಅಪ್ಪ ದೇವರೇ ಅಪ್ಪ ನಿನ್ನನ್ನು ದೃಷ್ಟಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ತಂದೆ ಆದ ದೇವರೇ, ಅವರೆಲ್ಲರ ಪ್ರಾರ್ಥನೆಗಳನ್ನು ಲಾಲಿಸಿ ಅವರ ಇಕ್ಕಟ್ಟಾದ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಜರೇತಿನ ಯೇಸುವೆ ನೀನು ತಾನೇ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ ದೇವರೇ ಅವರನ್ನು ವಿಶಾಲವಾದ ಸ್ಥಳದಲ್ಲಿ ಇಟ್ಟು ಸ್ವಾಮಿ ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಒಂದು ವೇಳೆ ದುಷ್ಟನ ಸೈತಾನ ಕಾರ್ಯಗಳು ಸಹ ಆಗಿರ್ಬೋದು ಸ್ವಾಮಿ, ಆ ಎಲ್ಲ ಕಾರ್ಯಗಳನ್ನು ನಜರೇತಿನ ಯೆಸಯ್ಯನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಒಂದು ಬಿಡುಗಡೆಯನ್ನು ಕೊಡ್ರಿ ಯೆಸಯ್ಯ. ಹೌದು ಸ್ವಾಮಿ, ಸಂತೋಷ ಸಮಾಧಾನವು ಅವರನ್ನು ಆಳ್ವಿಕೆ ಮಾಡಲಿ ಅಪ್ಪ ದೇವರೇ, ಅವರ ಜೀವಿತಗಳು ಆಶೀರ್ವದಿಸಲ್ಪಡಲಿ ದೇವರೇ. ಯೆಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಮ್ಮ ಕೂಡವೇ ಇದ್ದು ನಮ್ಮ ಸಹಾಯಕನಾಗಿದ್ದು ಅಪ್ಪ ನೀವು ನಡೆಸುವ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್.